ಹಾಯ್ ಎವ್ರಿವನ್, 11 ಡಿವಿಷನ್ ಟ್ರಿಕ್ಸ್ ಬಗ್ಗೆ ನೋಡೋಣ. ಹೌ ಟು ಡಿವೈಡ್ ಅ ಬಿಗ್ ನಂಬರ್ ಬೈ 11 ಈಸಿ ವೇ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ 8, 9, 5, 6, 4, 2, 3 ಡಿವೈಡೆಡ್ ಬೈ 11 ಇದೆ. ಸೊ ಇದನ್ನು ಯಾವ ಥರ ಮಾಡ್ಬೇಕಂದ್ರೆ, ಫಸ್ಟ್ ನಂಬರ್ 8ಕ್ಕೆ 8 ಹಾಗೆ ಇಡಬೇಕು. ನೆಕ್ಸ್ಟ್ ನಂಬರ್ ಯಾವುದು 9. ಆ 9ರಲ್ಲಿ ಈ 8ಅನ್ನು ನಾವೇನು ಮಾಡಬೇಕು, ಮೈನಸ್ ಮಾಡಬೇಕು. ಸೊ 9ರಲ್ಲಿ 8 ಕಳೆದ್ರೆ 1. ನೆಕ್ಸ್ಟ್ 9 ಆದ್ರ ನಂತರ ನೆಕ್ಸ್ಟ್ ನಂಬರು 5. ಆ 5ರಲ್ಲಿ ಈ 1ಅನ್ನು ಈ 8ರ ನಂತರ ಏನು ಒಂದು ನಂಬರ್ ಇದೆಯಲ್ಲ ಅದನ್ನು ನಾವೇನು ಮಾಡಬೇಕು, ಮೈನಸ್ ಮಾಡಬೇಕು. ಸೊ 5 ಮೈನಸ್ 1 ಏನಾಯಿತು, 4 ಆಯಿತು. ನೆಕ್ಸ್ಟ್ 6 ಮೈನಸ್ 4 ಮಾಡಬೇಕು, 2 ಬರುತ್ತೆ. ನೆಕ್ಸ್ಟ್ 4 ಮೈನಸ್ 2 ಮಾಡಬೇಕು, 2 ಆಯಿತು. ನೆಕ್ಸ್ಟ್ 2 ಮೈನಸ್ 2 0 ಆಯಿತು. ನೆಕ್ಸ್ಟ್ 3 ಮೈನಸ್ 0 ಮಾಡಿದರೆ 3 ಬರುತ್ತೆ. ಅದನ್ನು ಲಾಸ್ಟ್ ಮಾಡುವಾಗ ನಾವು ಪಾಯಿಂಟ್ ಕೊಟ್ಟು 3ಅನ್ನು ಬರೀಬೇಕಾಗುತ್ತೆ. ಸೊ ಇದರ ಆನ್ಸರ್ ಏನು, 81422 0.3. ಈ ಥರ ನಾವು 11ಇಂದ ಡಿವಿಷನ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ 5, 6, 9, 8, 2, 3, 4 ಡಿವೈಡೆಡ್ ಬೈ 11. ಸೊ 5ಕ್ಕೆ 5 ಹಾಗೆ ಇಡ್ರಿ. 6ರಲ್ಲಿ 5 ಕಳೆದ್ರೆ 1, 9ರಲ್ಲಿ 1 ಕಳೆದ್ರೆ 8, 8ರಲ್ಲಿ 8 ಕಳೆದ್ರೆ 0, 2ರಲ್ಲಿ 0 ಕಳೆದ್ರೆ 2, 3ರಲ್ಲಿ 2 ಕಳೆದ್ರೆ 1, 4ರಲ್ಲಿ 1 ಕಳೆದ್ರೆ 3. ಸೊ ಲಾಸ್ಟ್ ಮುಗೀತು. ಸೊ ಆವಾಗ ನಾವು ಪಾಯಿಂಟ್ ಕೊಟ್ಟು 3ಅನ್ನು ಬರೀಬೇಕಾಗುತ್ತೆ. ಸೊ ಇದರ ಆನ್ಸರ್ ಏನು, 518021.3. ನೆಕ್ಸ್ಟ್ ಎಕ್ಸಾಂಪಲ್ 5, 8, 7, 6, 9, 2 ಡಿವೈಡೆಡ್ ಬೈ 11. ಸೊ 5ಕ್ಕೆ 5 ಹಾಗೆ ಇಡ್ರಿ. 8ರಾಗ 5 ಕಳೆದ್ರೆ 3, ನೆಕ್ಸ್ಟ್ 7ರಲ್ಲಿ 3 ಕಳೆದ್ರೆ 4, 6ರಾಗ 4 ಕಳೆದ್ರೆ 2, 9ರಲ್ಲಿ 2 ಕಳೆದ್ರೆ 7, 2ರಲ್ಲಿ 7 ಕಳೆಯೋದಕ್ಕೆ ಬರಲ್ಲ. ಸೊ ಇಲ್ಲಿ ನಾವು +10 ಮಾಡಬೇಕಾಗುತ್ತೆ. ಆವಾಗ ಅದು 12 ಆಗುತ್ತೆ. 12ರಲ್ಲಿ 7 ಕಳೆದ್ರೆ 5. ಸೊ ಇಲ್ಲಿ ಲಾಸ್ಟ್ ಮುಗಿದಿದೆ ಅಲ್ವಾ, ಸೊ ಪಾಯಿಂಟ್ ಕೊಟ್ಟು 5ಅನ್ನು ಬರೀಬೇಕು. ಆ ಒಂದು 10 ಕ್ಯಾರಿ ಏನಿದೆಯಲ್ಲ ಇದನ್ನು 5ರ ಮೇಲೆ ಬರೀಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ಯಾವುದೇ ಒಂದು ನಂಬರು ಅದರ ಮೇಲೆ ಕ್ಯಾರಿ ಇದ್ದಾಗ ಆ ಹಿಂದಿನ ನಂಬರು ಏನಾಗುತ್ತೆ, -1 ಆಗುತ್ತೆ. ಸೊ ಅದು ಪಾಯಿಂಟ್ ಇದ್ದರೂ ಅಷ್ಟೇ, ಪಾಯಿಂಟ್ ಇರಲಿಲ್ಲ ಪಾಯಿಂಟ್ ಇರಲಿಲ್ಲ ಅಂದರೂ ಕೂಡ ಈ ಒಂದು ರೂಲು ಅನ್ವಯ ಆಗುತ್ತೆ. ಸೊ ಯಾವುದೇ ಒಂದು ನಂಬರು ಅದರ ಮೇಲೆ ಕ್ಯಾರಿ ಇದ್ದಾಗ, ಹಿಂದಿನ ನಂಬರ್ಗಳ ಮೇಲೆ ಕ್ಯಾರಿ ಇಲ್ಲದೆ ಇದ್ದಾಗ, ಸೊ ಆ ಹಿಂದಿನ ನಂಬರು -1 ಮಾಡಬೇಕು. ಸೊ ಇದು ಏನಾಗುತ್ತೆ, 5, 3, 4, 2, 7 -1, 5, 3, 4, 2, 6 ಆಗುತ್ತೆ. ಸೊ 5, 3, 4, 2, 6 -5 ಆಯಿತು. ಸೊ ಆ ಒಂದು ನಂಬರ್ ಮೇಲೆ ಏನು ಕ್ಯಾರಿ ಇದೆಯಲ್ಲ ಆ ನಂಬರ್ ಆ್ಯಸ್ ಇಟ್ ಈಸ್ ಹಾಗೆ ಇಡಬೇಕಾಗುತ್ತೆ. ಸೊ ಇದರ ಆನ್ಸರು 5, 3, 4, 2, 6.5. ನೆಕ್ಸ್ಟ್ ಎಕ್ಸಾಂಪಲ್ 4, 3, 2, 1, 0, 2 ಡಿವೈಡೆಡ್ ಬೈ 11. ಸೊ ಇಲ್ಲಿ 4ಕ್ಕೆ 4 ಹಾಗೆ ಇಡ್ರಿ. 3ರಲ್ಲಿ 4 ಕಳೆಯೋಕೆ ಬರೋಂಗಿಲ್ಲ. ಸೊ +10 ಮಾಡಬೇಕು, 13 ಆಗುತ್ತೆ. 13ರಲ್ಲಿ 4 ಕಳೆದ್ರೆ 9. ಆ ಕ್ಯಾರಿಯನ್ನು 9ರ ಮೇಲೆ ಬರೀಬೇಕಾಗುತ್ತೆ. ಸೊ ಆವಾಗದು 9, 1, 10 ಆಗುತ್ತೆ. ನೆಕ್ಸ್ಟ್ ನಂಬರು 3ರ ನಂತರ ನೆಕ್ಸ್ಟ್ ನಂಬರು 2. ಸೊ 2ರಲ್ಲಿ 10 ಕಳೆಯೋಕೆ ಬರೋಂಗಿಲ್ಲ. ಸೊ 12ರಲ್ಲಿ 10 ಕಳೀರಿ. 12ರಲ್ಲಿ 10 ಕಳೆದ್ರೆ 2 ಬರುತ್ತೆ. ಸೊ ಆ ಕ್ಯಾರಿಯನ್ನು ವಾಪಸ್ 2ರ ಮೇಲ್ಗಡೆ ಬರೀರಿ, ಅದು 3 ಆಗುತ್ತೆ. ನೆಕ್ಸ್ಟ್ 1ರಲ್ಲಿ 3 ಕಳೆಯೋಕೆ ಬರಲ್ಲ. ಸೊ 11ರಲ್ಲಿ 3 ಕಳಿಬೇಕು, +10 ಮಾಡಿ. ಸೊ 11ರಲ್ಲಿ 3 ಕಳೆದಾಗ 8 ಬರುತ್ತೆ. ಆ ಕ್ಯಾರಿಯನ್ನು ಮೇಲ್ಗಡೆ ಬರೀರಿ, 9 ಆಯಿತು. 0ದಲ್ಲಿ 9 ಕಳೆಯೋಕೆ ಬರೋಂಗಿಲ್ಲ. ಸೊ 10ರಲ್ಲಿ 9 ಕಳೆದ್ರೆ 1, ಆ ಕ್ಯಾರಿಯನ್ನು ಮೇಲೆ ಬರೀಬೇಕು. ನೆಕ್ಸ್ಟ್ ಇದು 2 ಆಗುತ್ತೆ. ಸೊ ನೆಕ್ಸ್ಟ್ ನಂಬರ್ 2, 2ರಲ್ಲಿ 2 ಕಳೆದ್ರೆ 0 ಆಗುತ್ತೆ. ಸೊ ಲಾಸ್ಟಲ್ಲಿ ಮಾಡೋದ್ರಿಂದ ನಾವು ಪಾಯಿಂಟ್ ಕೊಟ್ಟು 0 ಇಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಬರೀಬೇಕು, ಪಾಯಿಂಟ್ 0 ಹಾಗೆ ಇಡ್ರಿ. ನೆಕ್ಸ್ಟ್ 1 ಹಾಗೆ ಇಡ್ರಿ, 8 ಹಾಗೆ ಇಡ್ರಿ, 2, 9 ಹಾಗೆ ಇಡಬೇಕು. ಸೊ ಇವು ಎಲ್ಲದರ ಮೇಲೆ ಕ್ಯಾರಿ ಇದೆ. ಸೊ ಅವುಗಳ ಹಿಂದಿನ ನಂಬರು 4 ಏನು ಕ್ಯಾರಿ ಇಲ್ಲಲ್ಲ ಅದನ್ನು ನಾವು -1 ಮಾಡಬೇಕು. ಸೊ ಅದೇನಾಗುತ್ತೆ, 39281.0. ಸೊ ಪಾಯಿಂಟ್ ಆದ ನಂತರ 0ಕ್ಕೆ ಬಂದರೆ ಇದಕ್ಕೆ ವ್ಯಾಲ್ಯೂ ಇರೋಲ್ಲ. ಸೊ ಇದರ ಆನ್ಸರ್ ಏನು, 39281. ನೆಕ್ಸ್ಟ್ ಎಕ್ಸಾಂಪಲ್ 2, 8, 2, 5, 8, 3, 4 ಡಿವೈಡೆಡ್ ಬೈ 11. ಸೊ 2 ಹಾಗೆ ಇಡಬೇಕು. 8ರಾಗ 2 ಕಳೆದ್ರೆ 6, 2ರಲ್ಲಿ 6 ಕಳೆಯೋಕೆ ಬರಲ್ಲ. ಸೊ 12ರಲ್ಲಿ 6 ಕಳೆದ್ರೆ 6, ಆ ಕ್ಯಾರಿಯನ್ನು ಮೇಲೆ ಬರಿತೀವಿ. ನೆಕ್ಸ್ಟ್ 5ರಲ್ಲಿ 5 7 ಆಗುತ್ತೆ. 5ರಲ್ಲಿ 7 ಕಳೆಯೋಕೆ ಬರೋಂಗಿಲ್ಲ. ಸೊ 15ರಲ್ಲಿ 7 ಕಳೆದ್ರೆ 8, ಮೇಲೆ ಕ್ಯಾರಿ ಬರಿತೀವಿ. ಸೊ ಇದು 9 ಆಗುತ್ತೆ. 8ರಲ್ಲಿ 9 ಕಳೆಯೋಕೆ ಬರಲ್ಲ. ಸೊ 18ರಲ್ಲಿ 9 ಕಳೆದ್ರೆ 9 ಉಳಿತು. ನೆಕ್ಸ್ಟ್ ಕ್ಯಾರಿ ಮೇಲ್ಗಡೆ ಬರಿತೀವಿ. ಸೊ 3ರಲ್ಲಿ 10 ಕಳೆಯೋಕೆ ಬರೋಂಗಿಲ್ಲ. ಸೊ 13ರಲ್ಲಿ 10 ಕಳೆದ್ರೆ 3, ಮತ್ತು ಮೇಲ್ಗಡೆ ಕ್ಯಾರಿ ಬರಿತೀವಿ. ಸೊ ಇದು 4 ಆಗುತ್ತೆ. 4ರಲ್ಲಿ 4 ಕಳೆದ್ರೆ 0. ಸೊ ಪಾಯಿಂಟ್ 0, 3ನ ಹಾಗೆ ಇಡಬೇಕು. ಒಂದು ನಂಬರ್ ಮೇಲೆ ಕ್ಯಾರಿ ಇದ್ದಾಗ ಹಿಂದಿನ ನಂಬರನ್ನು -1 ಮಾಡಬೇಕಾಗುತ್ತೆ. ಸೊ ಇದು ಅಥವಾ ಯಾವುದೇ ಒಂದು ನಂಬರು ಅದರ ಹಿಂದಿನ ನಂಬರಿನ ಮೇಲೆ ಕ್ಯಾರಿ ಇದ್ದಾಗ ಅದನ್ನು ನಾವು ಪ್ಲಸ್ ಮಾಡಬೇಕಾಗುತ್ತೆ. ಅದು ಒಂದು ನಂಬರಿಗೆ ಮಾತ್ರ ಅನ್ವಯ ಆಗುತ್ತೆ. ಸೊ ಇದು 2, 5, 6, 8, 8, 4 ಆಗಬೇಕಾಗಿತ್ತು. ಯಾಕಂದರೆ ಆ ಕ್ಯಾರಿ ನಂಬರ್ ಮೇಲೆ ಏನು ಕ್ಯಾರಿ ಇದೆಯಲ್ಲ ಅದರ ಹಿಂದಿನ ನಂಬರು -1 ಆಗಬೇಕು. ಸೊ 2, 5, 6